ಶ್ರೀಕೃಷ್ಣ ಪರಮಾತ್ಮನು ಯುಧಿಷ್ಠರನಿಗೆ ಹೇಳ್ತಾರೆ, ಈ ದಿನ ಯಾರು ಉಪವಾಸ ಮಾಡ್ತಾರೆ ಅವರಿಗೆ ತಮ್ಮ ಪಾಪಗಳೆಲ್ಲ ನಾಶವಾಗಿ ಮೋಕ್ಷ ಮತ್ತು ಸ್ವರ್ಗ ಪ್ರಾಪ್ತಿಯಾಗುತ್ತೆ. ಹಾಗೆ ತಮ್ಮ ಜೀವಿತಾವಧಿಯವರೆಗೂ ಅವರು ಸುಖ ಭೋಗಗಳಿಂದ ಜೀವನ ಮಾಡ್ತಾರೆ ಅಂತ ಹೇಳ್ತಾರೆ. ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ. ಇನ್ನೇನು ಉತ್ತರಾಯಣ ಮುಗೀತು, ದಕ್ಷಿಣಾಯಣ ಶುರುವಾಗ್ತಿದೆ. ಅದಕ್ಕಿಂತ ಮುಂಚೆ ಜ್ಯೇಷ್ಠ ಮಾಸದಲ್ಲಿ ಯೋಗಿನಿ ಏಕಾದಶಿ ಬರ್ತಿದೆ. ಈ ಯೋಗಿನಿ ಏಕಾದಶಿ ಯಾವಾಗ, ವ್ರತದ ನಿಯಮ, ಇದರ ಕತೆ ಕೇಳಿದರೆ ನಮ್ಮ ಪಾಪಗಳೆಲ್ಲ ಕಳೆಯುತ್ತೆ ಅಂತ ಹೇಳ್ತಾರೆ. ನಾವು ಯಾವುದೇ ಹಬ್ಬಗಳನ್ನು ವ್ರತಗಳನ್ನು ಆಚರಣೆ ಮಾಡುವಾಗ ಅದರ ಅರ್ಥ ತಾತ್ಪರ್ಯಗಳನ್ನು ತಿಳ್ಕೊಂಡು ಮುಂದುವರಿಯೋದು ಒಳ್ಳೆಯದು. ಏನೋ ಮಾಡಬೇಕು ಅಂತ ಮಾಡ್ತೀವಿ ಅಂತ ಯಾವ ಕಾರ್ಯಗಳನ್ನು ಮಾಡಕ್ಕೆ ಹೋಗಬಾರ್ದು. ಹಾಗಿದ್ರೆ ಬನ್ನಿ ಯೋಗಿನಿ ಏಕಾದಶಿ ಬಗ್ಗೆ ತಿಳ್ಕೊಳ್ಳೋಣ. ಈ ಯೋಗಿನಿ ಏಕಾದಶಿಯು ವಿಷ್ಣುವಿನ 5ನೇ ಅವತಾರವಾದ ವಾಮನನಿಗೆ ಸಮರ್ಪಿತವಾಗಿದೆ. ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ಯೋಗಿನಿ ಏಕಾದಶಿ ಅಂತ ಕರಿತೀವಿ. ಯೋಗಿನಿ ಏಕಾದಶಿಯು ಈ ವರ್ಷ ಅಂದರೆ 2025 ಜೂನ್ 21 ಶನಿವಾರ ಬೆಳಗ್ಗೆ 7:19 ಜೂನ್ 22 ಭಾನುವಾರ ಬೆಳಗ್ಗೆ ಮುಂಜಾನೆ 4:28 ಕೊನೆಗೊಳ್ಳುತ್ತೆ. ಇವಾಗ ಏಕಾದಶಿ ಅಂದರೆ ಯೋಗಿನಿ ಏಕಾದಶಿ ಯಾವಾಗ ಪ್ರಾರಂಭವಾಗುತ್ತೆ ಮತ್ತು ಅಂತ್ಯ ಯಾವಾಗ ಅಂತ ತಿಳ್ಕೊಂಡ್ರಿ. ಇನ್ನು ಇದರ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಫುಲ್ ಕತೆ ಕೇಳಿ, ಚೆನ್ನಾಗಿದೆ. ಇದನ್ನ ಯುಧಿಷ್ಠರನಿಗೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ. ನಾನು ಕಥೆನ ಮುಂದುವರಿಸ್ತಾ ಇದ್ದೀನಿ. ಪದ್ಮ ಪುರಾಣದ ಪ್ರಕಾರ ಒಮ್ಮೆ ಯುಧಿಷ್ಠರರು ಶ್ರೀಕೃಷ್ಣನ ಬಳಿಗೆ ಬಂದು, ಹೇ ಕೃಷ್ಣ, ದಯವಿಟ್ಟು ಯೋಗಿನಿ ಏಕಾದಶಿಯ ಕಥೆಯನ್ನು ಹೇಳಿ ಅಂತ ಕೇಳ್ತಾರೆ. ಅದಕ್ಕೆ ಉತ್ತರವಾಗಿ ಶ್ರೀಕೃಷ್ಣ ಯುಧಿಷ್ಠರರಿಗೆ ಹೇಳ್ತಾರೆ, ಈ ದಿನ ಉಪವಾಸ ಆಚರಿಸೋದ್ರಿಂದ ಜನರ ಎಲ್ಲ ಪಾಪಗಳು ನಾಶವಾಗುತ್ತೆ ಮತ್ತು ಈ ಜಗತ್ತಿನಲ್ಲಿರುವ ಎಲ್ಲ ಸಂತೋಷವನ್ನು ತರುತ್ತದೆ. ಆದರೆ ಮರಣಾನಂತರದ ಜೀವನದಲ್ಲಿ ಮುಕ್ತಿ ಸಿಗುತ್ತದೆ. ಯಾವ ರೀತಿ ಅನ್ನೋದನ್ನ ಹೇಳ್ತೀನಿ ಕೇಳು ಯುಧಿಷ್ಠರ ಅಂತ ಕೃಷ್ಣದೇವರು ಯುಧಿಷ್ಠರನಿಗೆ ಹೇಳ್ತಾರೆ. ಅಲಿಕಾಪುರಿ ನಗರದಲ್ಲಿ ಯಕ್ಷರ ರಾಜನಾದ ಕುಬೇರನಿದ್ದಾನೆ ಮತ್ತು ಕುಬೇರ ಶಿವನ ಪರಮ ಭಕ್ತ. ಪ್ರತಿದಿನ ಶಿವನ ಪೂಜೆಯೇ ಇವನಿಗೆ ಶ್ರೇಷ್ಠ. ಕುಬೇರನ ಸೇವಕನಾಗಿ ಹೆಮ್ಮಾಲಿ ಅಂತ ಒಬ್ಬ ಸೇವಕನಿದ್ದ. ಈತ ಶಿವಪೂಜೆಗೆ ಪ್ರತಿನಿತ್ಯ ಮಾನಸ ಸರೋವರದಿಂದ ಹೂಗಳನ್ನ ತಂದು ಶಿವಪೂಜೆಗೆ ಕೊಡೋದು ಇವನ ಕೆಲಸ ಆಗಿರುತ್ತೆ. ಈ ಹೆಮ್ಮಾಲಿಯು ವಿಶಾಲಾಕ್ಷಿ ಎಂಬ ಸುಂದರ ಕನ್ಯೆಯನ್ನು ಮದುವೆಯಾಗಿರ್ತಾನೆ. ಒಂದಿನ ಹೆಮ್ಮಾಲಿ ಏನು ಮಾಡ್ತಾನೆ, ತನ್ನ ಹೆಂಡತಿಯ ಮೋಹಪಾಶಕ್ಕೆ ಬಿದ್ದು ಮಾನಸ ಸರೋವರದಿಂದ ಶಿವಪೂಜೆಗೆ ಹೂಗಳನ್ನು ತರೋದನ್ನ ಮರ್ತೋಗ್ತಾನೆ. ಈ ಕಡೆ ಕುಬೇರ ಸಮಯಕ್ಕೆ ಸರಿಯಾಗಿ ಪೂಜೆ ಮುಗಿಸ್ಬೇಕು ಅಂತ ಕಾಯ್ತಿರ್ತಾನೆ. ಆದರೆ ಈ ಹೆಮ್ಮಾಲಿ ತನ್ನ ಜವಾಬ್ದಾರಿ ಮರೆತು ಆತ ತನ್ನ ಮನೆಯಲ್ಲೇ ಉಳ್ಕೋತಾನೆ. ಈ ಕಡೆ ಕುಬೇರನಿಗೆ ಕಾಯ್ದು ಸಾಕಾಗಿ ತನ್ನ ಭಟರನ್ನು ಹೆಮ್ಮಾಲಿಯ ಮನೆ ಹತ್ರ ಕಳಿಸ್ತಾನೆ. ಅಲ್ಲಿಗೆ ಬಂದ ಭಟರು ಹೆಮ್ಮಾಲಿಯ ಮನೆ ಹತ್ರ ಹೋಗಿ ವಾಪಸ್ಸಾಗ್ತಾರೆ. ನಡೆದಿರುವ ವಿಷಯಗಳನ್ನೆಲ್ಲ ಕುಬೇರನ ಹತ್ರ ಹೇಳ್ತಾರೆ. ಇತ್ತ ಹೆಮ್ಮಾಲಿಗೆ ಆಗಿರುವ ತಪ್ಪಿನ ಬಗ್ಗೆ ಅರಿವಾಗಿ ಕುಬೇರನ ಮುಂದೆ ಭಯದಿಂದನೇ ಬರ್ತಾನೆ. ಕುಬೇರನಿಗೆ ಹೆಮ್ಮಾಲಿಯನ್ನು ಕಂಡು ತಕ್ಷಣ ಕೋಪ ಬರುತ್ತೆ. ಆಗ ಕುಬೇರ ಹೆಮ್ಮಾಲಿಗೆ ಹೇಳ್ತಾನೆ, ಹೇ ಪಾಪಿ ನೀಚ, ನೀನು ದೇವತೆಗಳ ಅಧಿಪತಿಯಾದ ಶಿವನಿಗೆ ಅಗೌರವ ತೋರಿಸಿದೀಯಾ. ಆದ್ದರಿಂದ ನಿನಗೆ ಕುಷ್ಠರೋಗಿಯಾಗುವಂತೆ ನಾನು ಶಾಪ ಕೊಡ್ತಿದ್ದೀನಿ ಅಂತ ಶಾಪ ಕೊಡ್ತಾನೆ. ಹೀಗೆ ಶಾಪಕ್ಕೆ ಗುರಿಯಾದ ಹೆಮ್ಮಾಲಿ ಭೂಲೋಕದಲ್ಲಿ ಕುಷ್ಠರೋಗಿಯಾಗಿ ನೋವಿನಿಂದ ಅಲೆದಾಡ್ತಿರ್ತಾನೆ. ಕೊನೆಗೆ ಮಾರ್ಕಂಡೇಯ ಋಷಿಗಳ ಆಶ್ರಮಕ್ಕೆ ಹೆಮ್ಮಾಲಿ ಬರ್ತಾನೆ. ಹೆಮ್ಮಾಲಿಯ ಸ್ಥಿತಿ ಕಂಡು ಋಷಿಗಳು ಮರಗ್ತಾರೆ ಅಯ್ಯೋ ಅಂತ. ನಂತರ ಹೆಮ್ಮಾಲಿ ತಾನು ಮಾಡಿದ ತಪ್ಪಿನ ಬಗ್ಗೆ ವಿವರಿಸಿ ತಾನು ಮತ್ತು ತನ್ನ ಬೇರ್ಪಟ್ಟಿರುವ ಹೆಂಡತಿಯ ಜೊತೆ ಜೀವನ ನಡೆಸಲು ತನ್ನನ್ನು ಶಾಪದಿಂದ ಮುಕ್ತನಾಗಿ ಮಾಡಿ ಅಂತ ಋಷಿಗಳ ಹತ್ರ ಹೆಮ್ಮಾಲಿ ಕೇಳ್ಕೊತಾನೆ. ಅದನ್ನು ಕೇಳಿಸಿಕೊಂಡ ಮಾರ್ಕಂಡೇಯ ಋಷಿಗಳು
ಸಂತೋಷದಿಂದ ಹೆಮ್ಮಾಲಿ ಹತ್ರ ಹೇಳ್ತಾರೆ, ನೀನು ಸುಳ್ಳು ಹೇಳದೆ ನಡೆದ ಘಟನೆಯನ್ನು ಸತ್ಯದಿಂದ ನನ್ನ ಹತ್ರ ಹೇಳ್ಕೊಂಡಿದ್ದರಿಂದ ಇದಕ್ಕೆ ಪರಿಹಾರವಾಗಿ ಒಂದು ವ್ರತವನ್ನು ಹೇಳ್ತೀನಿ. ಈ ವ್ರತವನ್ನು ಮಾಡೋದ್ರಿಂದ ನಿನ್ನ ಎಲ್ಲ ಪಾಪಗಳು ನಿವಾರಣೆ ಆಗುತ್ತೆ ಅಂತ ಋಷಿಮುನಿಗಳು ಹೇಳ್ತಾರೆ. ಅದಕ್ಕೆ ಹೆಮ್ಮಾಲಿ, ವ್ರತವೇ? ಯಾವ ವ್ರತ? ಎಷ್ಟೇ ಕಷ್ಟವಾದರೂ ನಾನು ಮಾಡ್ತೀನಿ, ಅದನ್ನು ವಿವರಿಸಿ ಅಂತ ಕೇಳ್ತಾನೆ. ಮಾರ್ಕಂಡೇಯ ಋಷಿಗಳು ಈ ಸಮಯದಲ್ಲಿ ಯೋಗಿನಿ ಏಕಾದಶಿಯ ಬಗ್ಗೆ ಹೇಳ್ತಾರೆ. ಹೆಮ್ಮಾಲಿ ಕೂಡ ಈ ಯೋಗಿನಿ ಏಕಾದಶಿ ವ್ರತವನ್ನು ಆಚರಿಸಿ ತನ್ನ ಪಾಪದಿಂದ ಮುಕ್ತನಾಗಿ ತನ್ನ ಹೆಂಡತಿಯೊಂದಿಗೆ ಸುಖದಿಂದ ಜೀವನ ನಡೆಸ್ತಾನೆ. ಈ ಯೋಗಿನಿ ಏಕಾದಶಿ ಕತೆ ಕೇಳೋದ್ರಿಂದ ಅಥವಾ ಹೇಳೋದ್ರಿಂದ 88,000 ಬ್ರಾಹ್ಮಣರಿಗೆ ಊಟ ಹಾಕಿದ ಪುಣ್ಯದ ಜೊತೆಗೆ ಹಾಗೂ ಈ ಪವಿತ್ರ ದಿನ ಉಪವಾಸ ಮಾಡೋದ್ರಿಂದ ಎಲ್ಲ ಪಾಪಗಳು ನಾಶವಾಗಿ ಮೋಕ್ಷ ಮತ್ತು ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತ ಶ್ರೀಕೃಷ್ಣ ಯುಧಿಷ್ಠಿರನಿಗೆ ಹೇಳ್ತಾರೆ. ಇನ್ನು ಈ ವ್ರತವನ್ನು ದೊಡ್ಡವರು ಚಿಕ್ಕವರು ಯಾರು ಬೇಕಿದ್ರೂ ಆಚರಣೆ ಮಾಡಬಹುದು. ಅನ್ನ ತಿನ್ನುವಂತಿಲ್ಲ. ನಿಮ್ಮ ಶಕ್ತಿಯ ಅನುಸಾರ ಉಪವಾಸ ಮಾಡಿ ಹಾಲು ಹಣ್ಣು ತಿನ್ನಬಹುದು. ಈ ದಿನ ತುಳಸಿಯನ್ನು ಕೀಳಬಾರ್ದು. ಅಶ್ವತ್ಥ ಕಟ್ಟೆ ಅಥವಾ ಅರಳಿ ಮರಕ್ಕೆ ಪ್ರದಕ್ಷಿಣೆ ಮಾಡಿ ದೀಪ ಹಚ್ಚಬಹುದು. ಈ ಸಮಯದಲ್ಲಿ ಒಳ್ಳೆಯ ಸಂಕಲ್ಪ ಈಡೇರುತ್ತೆ. ಅದರಿಂದ ಒಳ್ಳೆಯ ಸಂಕಲ್ಪಗಳನ್ನ ಮಾಡ್ಕೊಳ್ಳಿ. ಈ ಯೋಗಿನಿ ಏಕಾದಶಿಯನ್ನು ನಿಯಮವತ್ತಾಗಿ ಏನಾದರೂ ಮಾಡಿದರೆ ಶ್ರೀ ಮಹಾವಿಷ್ಣು ಸಂತೃಪ್ತನಾಗಿ ನೀವು ಕೇಳಿದಂತಹ ವರವನ್ನು ನೀಡ್ತಾನೆ. ಮುಖ್ಯವಾಗಿ ಅಕ್ಕಿ, ಗೋಧಿ, ಬಾರ್ಲಿ, ಉಪ್ಪು ಇವುಗಳನ್ನ ತಿನ್ನಲೇಬಾರ್ದು. ವ್ರತವನ್ನು ನಿಷ್ಠೆ ನಿಯಮದಿಂದ ಮಾಡಿದರೆ ಒಳ್ಳೆಯದು. ಇದಿಷ್ಟು ಯೋಗಿನಿ ಏಕಾದಶಿಯ ಪ್ರಮುಖ ಅಂಶಗಳು. ಇದರ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇನ್ನು ಯೋಗಿನಿ ಏಕಾದಶಿಯಂದು ವಿಷ್ಣು ಸಹಸ್ರನಾಮ, ವಿಷ್ಣುವಿಗೆ ಸಂಬಂಧಪಟ್ಟ ಕಥೆಗಳು ಅಂದರೆ ಯೋಗಿನಿ ಏಕಾದಶಿಯ ಕಥೆಗಳನ್ನೇ ಕೇಳಬೇಕು. ಇದರಿಂದನೇ ನಿಮಗೆ ವ್ರತದ ಫಲ ದೊರೆಯುತ್ತೆ. ಈ ವ್ರತವನ್ನು ಯಾರೆಲ್ಲ ಮಾಡ್ತೀರಾ ಅವರೆಲ್ಲರೂ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ವಿಷ್ಣು ದರ್ಶನ ಮಾಡ್ಕೊಬನ್ನಿ. ಇದಿಷ್ಟು ಯೋಗಿನಿ ಏಕಾದಶಿಯ ವ್ರತದ ಬಗ್ಗೆ, ಆಚರಣೆ ಬಗ್ಗೆ ಮತ್ತು ಸಮಯದ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ವ್ರತವನ್ನು ನಿಷ್ಠೆ ನಿಯಮದಿಂದ ಒಳ್ಳೆ ಮನಸ್ಸಿನಿಂದ ಮಾಡಿ ಭಗವಾನ್ ಶ್ರೀ ವಿಷ್ಣು ನಿಮ್ಮೆಲ್ಲರಿಗೂ ಒಳ್ಳೆಯದೇ ಮಾಡಲಿ. ಇನ್ನೇನು ಆಷಾಢ ಮಾಸ ಶುರುವಾಗ್ತಿದೆ ಮತ್ತು ದಕ್ಷಿಣಾಯನ ಕೂಡ ಸ್ಟಾರ್ಟ್ ಆಗ್ತಿದೆ. ಇದರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ, ಚೆನ್ನಾಗಿರಿ.